ಹಾಯ್ ಫ್ರೆಂಡ್ಸ್, ಇದು ಯಾರ ಮನೆ ಅಂತ ಕಂಡುಹಿಡೀರಿ ನೋಡೋಣ. ನಿಮಗೆಲ್ಲ ಗೊತ್ತಿದೆ ಅಂದ್ಕೊಳ್ತೀನಿ. ಹೌದೇ ಕಣ್ರಿ, ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಪರಮಾತ್ಮ ಪುನೀತ್ ರಾಜ್ಕುಮಾರ್ ಸರ್ ಮನೆ. ಆದರೆ ಮನೆ ಅಷ್ಟೇ ಚೆನ್ನಾಗಿದೆ, ಬಟ್ ಅವ್ರಿಲ್ಲ ಅನ್ನೋದು ಭಾಳ ಕುರ್ಗಿದೆ ಕಣ್ರಿ, ಭಾಳ ಬೇಜಾರಾಗುತ್ತೆ. ಹೌದು ಫ್ರೆಂಡ್ಸ್, ಅದೇನೇ ನೋಡ್ಕೊಂಡು ಹಂಗೆ ಸ್ವಲ್ಪ ಮನೆ ನೋಡ್ಕೊಂಡಂಗೆ ಮುಂದೆ ಮೂವ್ ಆದೆ. ಹಂಗೆ ಹೋಗ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಸರ್ ಮನೆ ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಪೊಲೀಸ್ನವರೆಲ್ಲ ಕೂತಿದ್ದಾರೆ. ಇದೇ ಅವ್ರ ಮನೆ. ಹಂಗೆ ಮುಂದೆ ಹೋಗ್ತಾ ಇದ್ರೆ ಇದು ನೋಡಿ, ಇದು ಸದಾಶಿವನಗರ. ಇದೆಲ್ಲ ಬ್ಯುಸಿ ಏರಿಯಾ ಇದೆಲ್ಲ. ಮನೆಗಳು ಮಾತ್ರ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಣ್ರಿ ಇಲ್ಲಿ. ಆದರೆ ತುಂಬ ಸಖತ್ತಾಗಿದೆ ನೋಡಿ. ಆ ನೇಚರ್ ನೋಡ್ರಿ, ಎಲ್ಲ ಕಡೆ ಹೆಂಗಾದರೂ ಹೋಗಿ ನೀವು, ಮರಗಳಿದೆ, ಆ ನೆರಳು ತುಂಬಾ ಖುಷಿಯಾಗುತ್ತೆ ಕಣ್ರಿ. ಈ ರೋಡಲ್ಲಿ ಹೋಗ್ಬೇಕಂದ್ರೆ ಯಾವಾಗಲೂ ಅಷ್ಟೇ ನನಗೆ ತುಂಬಾ ಖುಷಿಯಾಗುತ್ತೆ. ಹಂಗೆ ಮುಂದೆ ಇಲ್ಲೆಲ್ಲ ಕಾಫಿ ಡೇಗಳಿದೆ ನೋಡಿ. ಇದು ಒಂದು ಕಾಫಿ ಡೇ ಹೋಟೆಲ್ಸ್, ತುಂಬ ಚೆನ್ನಾಗಿದೆ. ಹಿಂಗೆ ಮುಂದೆ ಹೋಗ್ತಾಯಿದ್ರೆ ನೋಡಿ, ಇಲ್ಲೆಲ್ಲ ಬೊಕ್ಕೆ ಎಲ್ಲ ಮಾರ್ತಾರೆ, ಹೂ ಬೊಕ್ಕೆಗಳು. ಹಂಗೆ ಮುಂದೆ ಹೋದರೆ ನೋಡ್ರಿ ನಮ್ಮ ಶಿವಣ್ಣವರು ಎಲ್ಲೋದ್ರೂ ಅವ್ರು ಮಿಂಚಿರ್ತಾರೆ ಕಣ್ರಿ, 18 ವರ್ಷದ ಹುಡುಗನ ಥರ. ನೋಡ್ರಿ ಹಂಗೆ ಮುಂದೆ ಹೋಗ್ತಾಯಿದ್ದೀನಿ. ಇದನ್ನು ಸ್ಯಾಂಕಿ ಟ್ಯಾಂಕಿ ಅಂತ ಕರೀತಾರೆ. ಇದು ಒಳಗಡೆ ಪಾರ್ಕ್ ಇದೆ, ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಅಥವಾ ಫ್ಯಾಮಿಲಿ ಏನಾರು ಹೋಯ್ತು ಅಂದರೆ ಒಳ್ಳೆ ಟೈಮ್ ಪಾಸ್ ಮಾಡ್ಬೋದು. ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಖುಷಿಯಾಗುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿದೆ ಇದು. ಇಲ್ಲಿ ಕೆರೆಯಲ್ಲಿ ನೀರಿದೆ, ಸ್ಯಾಂಕಿ ಟ್ಯಾಂಕಿ ಕೆರೆ ಅಂತಾರೆ ಅದನ್ನು. ಹಂಗೆ ಹೋಯ್ತಾ ಇದ್ದರೆ ಮುಂದೆ ನೋಡ್ರಿ, ಇಲ್ಲಿ ಬಂದೆ. ಸರ್ಕಲ್ ಮಾರಮ್ಮನ ದೇವಸ್ಥಾನ ಟೆಂಪಲ್ ಹತ್ರ ಇಲ್ಲೆಲ್ಲ ನೋಡಿದೆ. ಒಂದು ಒಳ್ಳೆ ವ್ಯೂ ಇತ್ತು ಕಣ್ರಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ ತಾಯಿ ಕಾಣಿಸ್ತಾ ಇದ್ದಾರ, ಇದು ಗ್ರೌಂಡ್ ಇದು. ಹಂಗೆ ಮುಂದೆ ನೋಡಿ, ಸರ್ಕಲ್ ಮಾರಮ್ಮನ ಟೆಂಪಲ್ಲು ಗೋಪುರ ಇದು. ನೋಡಿ ಚೆನ್ನಾಗಿದೆ ನೋಡಲಿಕ್ಕೆಲ್ಲ. ದೇವಸ್ಥಾನ ಒಳಗಡೆ ಹೋದರೆ ಮಸ್ತಾಗಿದೆ. ತಾಯಿಯೆಲ್ಲ ದರ್ಶನ ಮಾಡ್ಕೊಂಬರ್ಬೋದು ಆರಾಮಾಗೆ. ನಾನು ಇದನ್ನೆಲ್ಲ ನೋಡ್ಕೊಂಡಂಗೆ ಒಂದೇ ವೀಡಿಯೋ ಮಾಡ್ಕೊಂಡು ಹಂಗೆ ಮುಂದೆ ಹೋಗೋಣ ಅಂತ ಇದೆಲ್ಲ ನೋಡಿಕೊಂಡೆ ನೋಡಿ. ಚೆನ್ನಾಗಿದೆ. ಹಂಗೆ ಮುಂದೆ ಹೋದೆ. ಹೋಗ್ತಾ ನೋಡಿ ಎಲ್ಲ ನನಗೆ ಈ ಅಕ್ಕಪಕ್ಕ ಮರಗಳಿದ್ದು ಅಲ್ಲಿ ನೆರಳು, ಅದೊಂದು ಏನೋ ಗೊತ್ತಿಲ್ಲ, ನನಗೆ ತುಂಬ ಇಷ್ಟ ಆಗುತ್ತೆ ಕಣ್ರಿ. ನೋಡಿ ಇದ್ರ ಕೆಳಗಡೆ ಬಂದೆ. ಹಂಗೆ ನೋಡಿ, ಯಶವಂತಪುರ ಫ್ಲೈಓವರ್ ಇದು. ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ನಿಮಗೆ. ಒಂದು ವೀಡಿಯೋ ಮಾಡ್ಬೇಕನ್ನಿಸ್ತು.